ನಮ್ಮ ಜನ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳ್ಳೋದೇ ಇಲ್ಲ ಕಣ್ರಿ. ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರ್ಸೋದು ತಪ್ಪ, ಒಳ್ಳೆ ಸ್ಕೂಲ್ನ ಒಳ್ಳೆ ಸ್ಕೂಲು ಅನ್ನೋದು ತಪ್ಪ. ಈ ಕಾಲದಲ್ಲಿ ಹೆಂಗಿದ್ರು ಕಷ್ಟ ಕಣ್ರಿ. ಉಂಡ್ರು ಬೈಕತ್ತಾರೆ, ಉಪವಾಸ ಇದ್ರು ಆಡ್ಕೊಳ್ತಾರೆ. ನೋಡ್ರಿ, ಇವ್ರು ಶೋಭಾ ಮೇಡಮ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು, ಇವ್ರ ಹಸ್ಬೆಂಡು ಪೊಲೀಸ್ ಇನ್ಸ್ಪೆಕ್ಟರ್, ಹೆಸರು ವಸಂತ್ ಕುಮಾರ್ ಅಂತ. ಇಬ್ರು ಕಾನ್ಸ್ಟೇಬಲ್ಗಳಾಗಿ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡು ಆಮೇಲೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು PSI ಆಗಿ ಸರ್ವಿಸ್ ಮಾಡಿ ಆಮೇಲೆ ಇಬ್ಬರಿಗೂ ಒಟ್ಟಿಗೆ ಪ್ರಮೋಷನ್ ಆಗಿ ಇವಾಗ ಇನ್ಸ್ಪೆಕ್ಟರ್ಗಳಾಗಿ ಸರ್ವಿಸ್ ಮಾಡ್ತೀವಿ. ಇಂಥ ದಂಪತಿಗಳಿಗೆ ಇಬ್ರು ಮಕ್ಕಳು. ಆ ಮಕ್ಕಳನ್ನ ನಮ್ಮ ರಾಮನಗರದಲ್ಲಿ ಯಾವುದೋ ಕ್ರಿಶ್ಚಿಯನ್ ಅವ್ರದ್ದು ಒಂದು ಪ್ರೈವೇಟ್ ಸ್ಕೂಲ್ ಇದೆಯಂತೆ, ಸಿಕ್ಕಾಬಿಟ್ಟು ಐಫೈ ಫೆಸಿಲಿಟಿ ಇದಾವಂತೆ, ಪಾಠನೂ ಚೆನ್ನಾಗಿ ಹೇಳ್ಕೊಡ್ತಾರಂತೆ. ಅಂಥ ಸ್ಕೂಲಿಗೆ ಸೇರ್ಸವ್ರೆ. ಇದರಲ್ಲಿ ಏನಪ್ಪ ತಪ್ಪು? ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು ಈ ಜನ ಹೊಟ್ಟೆ ಸುಟ್ಕೋತಾರಲ್ಲ, ಏನು ಹೇಳೋದು ಇದಕ್ಕೆ? ಮನೆಯಲ್ಲಿ ಇಬ್ರು ಇನ್ಸ್ಪೆಕ್ಟರ್ಗಳಿದ್ರು, ಇರೋ 2 ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಕ್ಕಾಗತ್ತಾ? ಹೇಳಿ, ಅಫಿಷಿಯಲ್ಸ್ ಆಗ್ಬಿಟ್ಟು ಮಕ್ಕಳನ್ನ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲಿಗೆ ಕಳ್ಸೋದು ಅವ್ರ ಧರ್ಮ ಅಲ್ಲ. ಅಂಥದ್ದೊಂದು ದೊಡ್ಡ ಸ್ಕೂಲಿಗೆ ಸೇರಿಸಿದ್ಮೇಲೆ ಸ್ಕೂಲ್ ಬಗ್ಗೆ 4 ಒಳ್ಳೆ ಮಾತಾಡಬಾರ್ದ ಹೇಳಿ? ಅದಕ್ಕೆ ನಮ್ಮ ವಸಂತ್ ಕುಮಾರ್ ಸಾಹೇಬರು ಇಂಥ ಸ್ಕೂಲಲ್ಲಿ ನಮ್ಮಿಬ್ರು ಮಕ್ಕಳು ಓದ್ತಿದ್ದಾವೆ ಅನ್ನೋದೇ ನಮಗೆ ಹ್ಯಾಪಿ, ನಮಗೆ ತುಂಬ ಹೆಮ್ಮೆ ಇದೆ. ಇಲ್ಲಿ ಫುಲ್ಲು ಫುಡ್ ಹ್ಯಾಬಿಟ್ಗಳು, ಸ್ಪೋರ್ಟ್ಸು ಗೀಟ್ಸು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ವ್ಯಾನ್ ಫೆಸಿಲಿಟಿ ಇದೆ, ರಾಮನಗರದಲ್ಲೇ ಒಂದು ಒಳ್ಳೆ ಸ್ಕೂಲು ಅಂತಲೇ ಹೇಳ್ಬೋದು ಅಂತ ಒಂದು 4 ಒಳ್ಳೆ ಮಾತಾಡಿದ್ರು. ಆಮೇಲೆ ನಮ್ಮ ಶೋಭಾ ಮೇಡಮ್ ಮೈಕ್ ಇಸ್ಕೊಂಡು, ನಾವು ರಾಮನಗರದಲ್ಲೇ ವಾಸಕ್ಕಿದ್ದೀವಿ, ನಾನು ಇನ್ಸ್ಪೆಕ್ಟ್ರು, ನಮ್ಮ ಹಸ್ಬೆಂಡು ಇನ್ಸ್ಪೆಕ್ಟ್ರು, ನಮ್ಮ 2 ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ಕೋತಿದ್ದಾವೆ ಅಂತ ಹೇಳ್ಕೊಳಕ್ಕೆ ನಮ್ಮಿಬ್ರಿಗೂ ಹೆಮ್ಮೆ ಆಗುತ್ತೆ. ಪ್ರಿನ್ಸಿಪಲ್ ಮೇಡಮ್ ಭಾಳ ಒಳ್ಳೆಯವರು, ನಮ್ಮ ಹುಡುಗರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾವೆ, ಪ್ರೋಗ್ರೆಸ್ಸು ಚೆನ್ನಾಗಿದೆ, ಡಿಸಿಪ್ಲಿನೂ ಚೆನ್ನಾಗಿದೆ, ಇಡೀ ಸ್ಕೂಲಲ್ಲಿರೋ ಸಾರ್ಗಳಿಗೆ ಮೇಡಮ್ಗೆ ಥ್ಯಾಂಕ್ಸು ಅಂತ ಹೇಳೋದು. ನಮ್ಮ ಜನ ಇದ್ರಲ್ಲೂ ತಪ್ಪು ಹುಡುಕ್ತಾರಲ್ರಿ. ಇವರು ಇನ್ಸ್ಪೆಕ್ಟರ್ಗಳಲ್ಲ, ಇನ್ಫ್ಲೂಯೆನ್ಸರ್ಗಳು ಅಂತ ಕೊಂಕ್ ಮಾತಾಡ್ತಾರೆ. ಕೆಲಸ ಮಾತ್ರ ಗೌರ್ಮೆಂಟಿಂದ ಬೇಕು, ಮಕ್ಕಳು ಮಾತ್ರ ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕಾ ಅಂತ ಮೂಗು ಮುರಿತಾರೆ. ಗೌರ್ಮೆಂಟ್ ಆಫೀಸರ್ಗಳು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು ಅನ್ನೋ ರೂಲ್ಸ್ ಬರಬೇಕು ಅಂತ ಸಜೆಷನ್ ಕೊಡ್ತಾರೆ. ಇನ್ನು ಕೆಲವರು ಅವ್ರ ಮಕ್ಕಳನ್ನ ಎಲ್ಲಾದ್ರೂ ಓದಿಸ್ಕೊಳ್ಳಿ, ಹಿಂಗೆ ಬಂದು ಪ್ರೈವೇಟ್ ಸ್ಕೂಲಿಗೆ ಪ್ರಮೋಷನ್ ಯಾಕೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದು ಒಂಥರ ಒಪ್ಕೋಬೇಕಾಗಿರೋ ಮಾತೇ ಕೂಡಿ. ಸರ್ಕಾರಿ ಕೆಲಸ ಮಾಡೋರು ಸರ್ಕಾರದ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಮಕ್ಕಳನ್ನ ಅವ್ರಿಗೆ ಇಷ್ಟ ಬಂದ ಕಡೆನಲ್ಲೇ ಓದಿಸ್ಕೊಳ್ಳಿ, ಆದರೆ ಪ್ರಮೋಷನ್ ಮಾಡೋದು ಬೇಡವಾಗಿತ್ತು. ಬರೀ ಪೇರೆಂಟ್ಸ್ ಆಗಿ ಪ್ರಮೋಷನ್ ಮಾಡಿದರೆ ಯಾರ್ದೂ ಒಬ್ಜೆಕ್ಷನ್ ಇರ್ತಿರ್ಲಿಲ್ವೋ ಏನೋ. ನಾನು ಇನ್ಸ್ಪೆಕ್ಟ್ರು, ನಮ್ಮ ಹಸ್ಬೆಂಡು ಇನ್ಸ್ಪೆಕ್ಟ್ರು, ನಮ್ಮ 2 ಮಕ್ಕಳನ್ನ ಈ ಸ್ಕೂಲಲ್ಲಿ ಓದಿಸ್ತಿರೋದು ನಮಗೆ ಹೆಮ್ಮೆ ಅಂದಾಗ ಸೌಂಡಿಂಗು ಅಷ್ಟು ಒಳ್ಳೇದು ಅನ್ಸಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋದು ಕೀಳರಿಮೆನ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ಆಫೀಸರ್ಗಳು ಬಂದು ಹೀಗೆಲ್ಲ ಮಾತಾಡಿದ್ರೆ ಅದನ್ನು ಈ ಸ್ಕೂಲವರು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಜನಕ್ಕೂ ಇನ್ಫ್ಲೂಯೆನ್ಸ್ ಆಗುತ್ತೆ, ಪ್ರೈವೇಟ್ ಸ್ಕೂಲ್ಗೂ ಒಳ್ಳೆ ಪ್ರಮೋಷನ್ ಆಗುತ್ತೆ. ಇದು ಅವ್ರ ಕರ್ತವ್ಯ ಲೋಪ ಆಗುತ್ತಾ? ಇದಕ್ಕೆ ಇಲಾಖೆಯಿಂದ ಏನಾದರೂ ಕ್ರಮ ಆಗುತ್ತಾ? ಏನೋ ಅಪ್ಪ, ನಮ್ಮ ಜನ ಬಿಡಿ ಎಲ್ಲದರಲ್ಲೂ ಹುಡುಕ್ತಾರೆ.